ತುಂಬ ಜನ ಯೂಟ್ಯೂಬರ್ಸ್ಗಳು ಯೂಟ್ಯೂಬ್ ಚಾನಲ್ನ ಕಳ್ಕೊಳ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನರ ಯೂಟ್ಯೂಬ್ ಚಾನಲ್ಗಳಿಗೆ ಸ್ಟ್ರೈಕ್ಗಳು ಬರ್ತಾ ಇದೆ. ತುಂಬ ಜನ ಎಡ್ಜಲ್ಲಿದ್ದಾರೆ. ತುಂಬ ಜನಕ್ಕೆ ಒಂದು ಭಯನೂ ಕೂಡ ಇದೆ, ಚಾನಲ್ ಏನಾದ್ರು ಡಿಲೀಟ್ ಆಗಿಬಿಡುತ್ತಾ ಅಂತ. ಸೊ ಇವತ್ತು ನಾನು ಹೇಳುವಂಥ ವೀಡಿಯೋನೇನಾದರೂ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಈ ಒಂದು ಸಮಸ್ಯೆ ಆಗುತ್ತೆ. ಯೂಟ್ಯೂಬಲ್ಲಿ ಯಾವ ವೀಡಿಯೋನ ಮಾಡಬಾರ್ದು ಅನ್ನೋದನ್ನು ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಯಾಕೆಂತಂದರೆ ಅಟ್ ಪ್ರೆಸೆಂಟ್ ಎಲ್ಲರೂ ಕೂಡ ಇದನ್ನೇ ಮಾಡಬೇಕು ಅಂತ ಅನಿಸುತ್ತೆ, ಆಯಿತಾ. ಬಟ್ ಮಾಡಿದ್ರೆ ಮಾತ್ರ ಖಂಡಿತವಾಗ್ಲೂ ಪಕ್ಕಾ ಪ್ರಾಬ್ಲಮ್ ಬರೋದಂತೂ ಫಿಕ್ಸು, ಆಯಿತಾ. ನಾನು ನಿಮ್ಗೆ ಹೇಳ್ತೀನಿ ಅದು ಯಾವ ಥರ ವೀಡಿಯೋ ಅಂತ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಮೊದಲನೇದಾಗಿ ಯೂಟ್ಯೂಬಲ್ಲಿ ಚಾನಲ್ನ ಇಟ್ಕೊಂಡಿರೋರು ಎಲ್ರಿಗೂ ಕೂಡ ಒಂದು ಆಸೆನ ಇಟ್ಕೊಂಡಿರ್ತಾರೆ. ನಮ್ಮ ಯೂಟ್ಯೂಬ್ ಚಾನಲಿಂದ ನಾವು ಯೂಟ್ಯೂಬಲ್ಲಿ ದುಡ್ಡು ಮಾಡೋ ಥರ ಆಗಲಿ, ನಾವು ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡು ಮಾಡಿಕೊಂಡು ನಮಗೆ ಇಷ್ಟ ಬಂದಿದ್ದನ್ನು ತಗೊಳ್ಳೋ ಥರ ಆಗಲಿ, ನಮಗೆಲ್ಲ ಆಡಿಯನ್ಸ್ಗಳು ನಮಗೆ ಸಪೋರ್ಟ್ ಮಾಡಲಿ ಅನ್ನುವಂಥ ಒಂದು ಉದ್ದೇಶನ ಇಟ್ಕೊಂಡು ಎಲ್ಲರೂ ಕೂಡ ಯೂಟ್ಯೂಬನ್ನು ಶುರು ಮಾಡಿರ್ತಾರೆ. ಓಕೆ, ಸೊ ಇದು ಮೇಯ್ನ್ ಕಾನ್ಸೆಪ್ಟ್. ಯೂಟ್ಯೂಬ್ ಚಾನಲ್ ಶುರು ಮಾಡೋರದ್ದೆಲ್ಲ ಇದೇ ಒಂದು ಮೈಂಡ್ಸೆಟ್ ಇರುತ್ತೆ. ಸೊ ಅದ್ರ ಜೊತೆಗೆ ನಾನು ಬೆಳಿಬೇಕು, ಹೆಸರು ಮಾಡಬೇಕು, ಇದು ಕೂಡ ಇರುತ್ತೆ. ಸೊ ತಪ್ಪಲ್ಲ, ಇದು ಇರೋದು. ಬಟ್ ಅಟ್ ಪ್ರೆಸೆಂಟ್ ಇವಾಗ ನಿಮ್ಮ ಒಂದು ಚಾನಲ್ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಮಾಡೋದಕ್ಕೆ ಹೋಗಿ ಸೊ ನಿಮಗೆ ತುಂಬ ಜನಕ್ಕೆ ಸಮಸ್ಯೆ ಆಗ್ಬೋದು. ಇವತ್ತು ನಾನು ನಿಮಗೆ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಅಟ್ ಪ್ರೆಸೆಂಟು ಯೂಟ್ಯೂಬಲ್ಲಿ ಜಾಸ್ತಿ ಬೇಡಿಕೆ ಇರುವಂಥ ವಿಡಿಯೋ ಯಾವುದಪ್ಪ ಅಂತಂದರೆ, ನೀವು ನನ್ನನ್ನು ಕೇಳಿದ್ರೆ ಪರ್ಸ್ನಲಿ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಮನೇಲೇ ಕೂತ್ಕೊಂಡು ದುಡ್ಡು ಮಾಡೋದು ಹೆಂಗೆ. ಓಕೆ, ಮನೇಲೇ ಕೂತ್ಕೊಂಡು ದುಡ್ಡು ಮಾಡೋದು ಹೇಗೆ, ಇದೇ ತುಂಬ ಬೇಡಿಕೆ ಇರುವಂಥದ್ದು. ಇನ್ನು ಮಿಕ್ತವೆಲ್ಲ ಬಿಡಿ, ಅವು ಬೇಡಿಕೆ ಇದ್ದಾವೆ. ಬಟ್ ಹೈಯೆಸ್ಟ್ ಬೇಡಿಕೆ ಇರುವಂಥದ್ದು ದಿನ ಬೆಳಗಾದರೆ ಜನಗಳು ಸರ್ಚ್ ಮಾಡುವಂಥದ್ದು ಏನಂತಂದರೆ ನಾನು ದುಡ್ಡು ಮಾಡೋದು ಹೇಗೆ. ಅದರಲ್ಲೂ ಕೂಡ ಸಿಂಪಲ್ವೇ, ನಾನು ಮನೇಲೇ ಕೂತ್ಕೊಂಡು ದುಡ್ಡು ಮಾಡೋದು ಹೇಗೆ, ಮೊಬೈಲಿಂದ ದುಡ್ಡು ಮಾಡೋದು ಹೇಗೆ, ಸೊ ಏನೋ ಒಂಥರ ಆ ಥರ ಆಯಿತಾ, ಒಟ್ಲಲ್ಲಿ ದುಡ್ಡು ಮಾಡೋದು ಹೇಗೆ. ಸೊ ಈ ಥರ ಒಂದು ಕಾನ್ಸೆಪ್ಟ್ಸ್ಗಳನ್ನ ತುಂಬ ಜನ ಡೇ ಬೈ ಡೇ ಸರ್ಚ್ ಮಾಡ್ತಾ ಇರ್ತಾರೆ. ಈವನ್ ನಾವು ಕೂಡ ಸರ್ಚ್ ಮಾಡ್ತಾ ಇರ್ತೀವಿ ತಾನೇ. ಸೊ ಈಗ ಇದು ತುಂಬ ಸರ್ಚ್ ಆಗುವಂಥ ಕಂಟೆಂಟ್ ಅಂದರೆ ಟಾಪಿಕ್ ಇದು. ಓಕೆ, ಸೊ ಈ ಟಾಪಿಕನ್ನು ನೀವು ಮಾಡ್ತು ಅಂತಂದರೆ 100% ಸಕ್ಸಸ್ ಸಿಗುತ್ತೆ. ಓಕೆ, 100% ಸಕ್ಸಸ್ ಸಿಗುತ್ತೆ. ನಾನು ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಇದೇ ಟಾಪಿಕ್ ಮೇಲೆ ಒಂದು 30 ದಿನ ವೀಡಿಯೋ ಮಾಡಿಬಿಡ್ತಾರೆ, ಒಂದು 30 ಡೇಸ್ಗೆ ಒಂದು 30 ವೀಡಿಯೋಸ್ ಮಾಡಿಬಿಟ್ರೆ ಒಂದಲ್ಲ ಒಂದು ವೀಡಿಯೋ ಕ್ಲಿಕ್ ಆಗಿಬಿಡುತ್ತೆ. ಕ್ಲಿಕ್ ಆಯಿತು ಅಂದ್ಕೊಳ್ಳಿ, ನಿಮಗೆ ನೋಡಿ ಯೂಟ್ಯೂಬಲ್ಲಿ ಹೆಂಗೆ ಬರುತ್ತೆ ಸಬ್ಸ್ಕ್ರೈಬರ್ಸ್ ಅಂದರೆ ಕಿತ್ಕೊಂಡು ಬರ್ತಾರೆ ಹಂಗೆ. ವ್ಯೂಸ್ ಹೆಂಗೆ ಬರುತ್ತೆ ಅಂತಂದರೆ ಕಿತ್ಕೊಂಡು ಬರ್ತಾರೆ ಹಂಗೆ. ದುಡ್ಡು ಹೆಂಗೆ ಬರುತ್ತೆ ಅಂತ ಕೇಳ್ತೀರಾ, ವ್ಯೂಸು ಸಬ್ಸ್ಕ್ರೈಬರ್ಸ್ಗಿಂತ ಇನ್ನೂ ಡಬಲ್ ದುಡ್ಡು ಇದರಲ್ಲಿ ಬರುತ್ತೆ. ಓಕೆ, ಸೊ ಈಗ ಎಲ್ಲರೂ ಕೂಡ ಫೋಕಸ್ ಮಾಡಿರುವಂಥದ್ದು ಇದನ್ನೇ. ಯೂಟ್ಯೂಬಲ್ಲಿ ಲೈಕ್ ಮನೆಯಲ್ಲ ಕೂತ್ಕೊಂಡು ದುಡ್ಡು ಮಾಡೋದಾಗೆ ಈ ಥರ ವೀಡಿಯೋಸ್ಗಳು ತುಂಬ ಟ್ರೆಂಡ್ ಆಗ್ತವೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಮಾಡಬೇಕು ಅಂತ ಒಂದು ಸಲ ಯೋಚನೆ ಮಾಡಿರ್ತೀರ. ಬಟ್ ಇವತ್ತು ನಾನು ನಿಮ್ಗೆ ಹೇಳುವಂಥದ್ದು ಇದನ್ನು ಮಾಡಬೇಡಿ ಅಂತ ನಾನು ಹೇಳಲ್ಲ. ಸೊ ಯಾವ ರೀತಿ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ತುಂಬ ಜನಕ್ಕೆ ಯೂಟ್ಯೂಬ್ ಚಾನಲ್ಸ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಈ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡೋರಿಗೆ. ಓಕೆ, ಸೊ ಅಂಥ ಚಾನಲ್ಸ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಒಂದು ಟೈಮ್ ಇತ್ತು, ನೀವು ಇಷ್ಟ ಬಂದಿದ್ದು ವೀಡಿಯೋ ಮಾಡ್ಬೋದಿತ್ತು, ಆಯಿತಾ. ಯಾವ ಆ್ಯಪ್ ಬಗ್ಗೆ ಬೇಕಾದರೂ ಕೂಡ ಮಾಡ್ಬೋದಿತ್ತು. ಯೂಟ್ಯೂಬಲ್ಲಿ ಎಲ್ಲ ಅಲೋ ಇತ್ತು. ಆ ಟೈಮಲ್ಲಿ ನಾವು ತುಂಬ ಆ್ಯಪ್ಸ್ಗಳು, ಅರ್ನಿಂಗ್ ಆ್ಯಪ್ಸ್ಗಳು ಯಾವುದೆಲ್ಲ ಇದೆ ಅದೆಲ್ಲ ನಾವು ವೀಡಿಯೋ ಮಾಡಿದ್ದೀವಿ. ಬಟ್ ಇವಾಗ ಅದರ ಅವಕಾಶ ಇಲ್ಲ. ಇವಾಗ ನಿಮಗೆ ಮಾಡಿದ್ರೂ ಕೂಡ ಆ ವಿಡಿಯೋ ರಿಮೂವ್ ಮಾಡಿಬಿಡ್ತಾರೆ ಯೂಟ್ಯೂಬರು. ಹಾಗಾಗಿ ನೀವು ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ಅರ್ನಿಂಗ್ ರಿಲೇಟೆಡ್ ಏನಾದರೂ ನೀವು ಹೇಳ್ತೀರಾ ಅಂತಂದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೇಳಬೇಕು. ಆ್ಯಂಡ್ ಸೇಫಾಗೂ ಕೂಡ ಇರಬೇಕು. ಮತ್ತು ಒಂಥರ ಈ ವಿಡಿಯೋಯಿಂದ ನೀವು ಅಷ್ಟು ದುಡಿಬೋದು, ಇಷ್ಟು ದುಡಿಬೋದು, ಈ ಥರ ಎಲ್ಲ ನೀವು ಮಾಡೋಕ್ಕಾಗಲ್ಲ, ಆಯಿತಾ. ಸೊ ಆ ಥರ ಮಾಡಿದ್ರೆ ಸೊ ಆ ಒಂದು ವೀಡಿಯೋನ ರಿಮೂವ್ ಮಾಡಿ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟುಬಿಡ್ತಾರೆ ಯೂಟ್ಯೂಬರು, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕನ್ನು, ಆಯಿತಾ. ಮತ್ತು ಯೂಟ್ಯೂಬಲ್ಲಿ ತುಂಬ ಜನ ಈ ತಮ್ನೇಲ್ಗಳಲ್ಲಿ ಮಿಸ್ಟೇಕ್ಸ್ಗಳನ್ನ ಮಾಡ್ಕೊಳ್ತಾ ಇರ್ತೀರಾ. ಅಂತಂದರೆ ಲೈಕ್ ಈ ವಿಡಿಯೋ ನೋಡಿದ್ರೆ ನಿಮಗೆ 100 ರೂಪಾಯಿ ಸಿಗುತ್ತೆ, 10 ರೂಪಾಯಿ ಸಿಗುತ್ತೆ, ಈ ಥರ ಏನೋ ಒಂದು ಅಮೌಂಟ್ ಹಾಕಿರುವಂಥದ್ದು, ಇದು ಸಿಗುತ್ತೆ ಅದು ಸಿಗುತ್ತೆ ಅಂತ. ಮತ್ತು ಟೈಟಲಲ್ಲಿ ಅಮೌಂಟು ಈ ನೀವು ವೀಡಿಯೋ ಮಾಡಿ ದುಡ್ಡು ಮಾಡಿ ಇಷ್ಟು ದುಡ್ಡು ಬರುತ್ತೆ ಒಂದು ವೀಡಿಯೋಗೆ ಅಂತ ನೀವು ಹಾಕುವಂಥದ್ದು. ಸೊ ಈ ಥರನೂ ಕೂಡ ತುಂಬ ಸಮಸ್ಯೆ ಆಗುತ್ತೆ, ಆಯಿತಾ. ಸೊ ಈ ಥರ ಮಾಡೋದ್ರಿಂದನೂ ಕೂಡ ಸಮಸ್ಯೆ ಆಗುತ್ತೆ. ನೀವು ಟೈಟಲಲ್ಲಿ ಹಾಕಿ ವೀಡಿಯೋದಲ್ಲಿ ಏನೂ ಹೇಳಿಲ್ಲ ಅಂದರೂ ಕೂಡ ಸಮಸ್ಯೆ ಆಗುತ್ತೆ. ತಮ್ನೇಲಲ್ಲಿ ಹಾಕಿ ನೀವು ಒಳಗಡೆ ವೀಡಿಯೋ ಒಳಗೆ ಏನು ಹೇಳಿಲ್ಲ ಅಂದರೂ ಕೂಡ ಸಮಸ್ಯೆ ಆಗುತ್ತೆ. ಒಟ್ಟಿನಲ್ಲಿ ಟೋಟಲಿ ಈ ಒಂದು ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡೋರಿಗೆ ಸ್ವಲ್ಪ ಸಮಸ್ಯೆನೇ ಗೈಸ್.
ಆಯಿತಾ. ಸೊ ಯಾರು ಬೇಜಾರಾಗಬೇಡಿ ನಾನು ಹಿಂಗೆ ಹೇಳ್ಬಿಟ್ಟೆ ಅಂತ. ಬಟ್ ಇದನ್ನು ಆದಷ್ಟು ಸ್ವಲ್ಪ ಸೇಫಾಗಿ ನೀವು ಮೂವ್ ಮಾಡ್ತು ಅಂತಂದರೆ ನಡೆಸ್ಬೋದು. ಬಟ್ ಜಾಸ್ತಿ ನೀವು ಓಪನ್ ಆಗಿ ಹೇಳ್ತೀರಾ ಇಷ್ಟು ಅಮೌಂಟು ಅದು ಇದು ಅಂತಂದರೆ ಸ್ವಲ್ಪ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಈ ಥರ ವೀಡಿಯೋಸ್ಗಳನ್ನ ನೀವೇನಾದ್ರು ಮಾಡಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಕಡಿಮೆ ಮಾಡಿಕೊಡಿ. ಸೊ ಇಲ್ಲ ಬ್ರೋ ನಾನು ಟ್ರೈ ಮಾಡ್ತೀನಿ, ನನಗೇನು ಸಮಸ್ಯೆ ಇಲ್ಲ, ಚಾನಲ್ ಹೋದ್ರೂ ಕೂಡ ನನಗೇನು ಟೆನ್ಷನ್ ಇಲ್ಲ ಅಂತಂದರೆ ಸೊ ನೀವು ಕಂಟಿನ್ಯೂ ಮಾಡ್ಬೋದು. ನನಗೆ ಗೊತ್ತಿರೋವಷ್ಟು ನಾನು ಇದರಲ್ಲಿ ಹೇಳಿದ್ದೀನಿ. ಓಕೆ. ಸೊ ಹಾಗಾಗಿ ನಾವು ಈ ಥರ ಟಾಪಿಕ್ಸ್ಗಳನ್ನ ನಾನು ಇವಾಗ ಟಚ್ ಮಾಡ್ತಾ ಇಲ್ಲ, ಜಾಸ್ತಿ ಟಚ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇದು ಬಿಟ್ಟು ಬೇರೆ ಕಾನ್ಸೆಪ್ಟ್ಸ್ಗಳನ್ನ ಟಚ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊ ಹೋಗ್ತಾ ಇದ್ದೀನಿ. ಸೊ ಬಿಕಾಸ್ ಆಫ್ ಇದಕ್ಕೆ, ಈ ಒಂದು ಕಾರಣಕ್ಕೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೇನು ಉದ್ದೇಶ ಇಲ್ಲ. ಇಲ್ಲಾಂದರೆ ನಾನು ತುಂಬ ಮಾಡ್ಬೋದು, ತುಂಬ ಮಾಡೋದಕ್ಕೆ ನನಗೂ ಕೂಡ ಇಷ್ಟ. ಬಟ್ ಇದರಿಂದ ಇಷ್ಟು ಕಥೆಗಳು ಆಯ್ತವೆ, ಆಯಿತಾ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಈ ಥರ ಕಂಟೆಂಟ್ಗಳನ್ನ ಮಾಡ್ತಾ ಇರೋರು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್ ಗೈಸ್.